ಪ್ರತಾಪ ಎಂದು ನೀ ರಾತ್ರಿ ಕಳಿಸಿರುವ ಸ್ಮಾಲಿಂಗರಾರಿ ಹಿಡಿದು ಅದರಲ್ಲಿರುವ ದಾಸ ಬಡ ಬಗ್ಗರಿಗೆ ಹಂಚೆ ಆರು ಬಡದ ಹುಲಿಯಂತೆ ಸಾಗುತ್ತಿರುವ ನಿನ್ನ ಪಾಲಿಗೆ ಸಿಹಿಟ್ಟ ಸಿಂಹ ಮರಿ ಆಗಿ ಬಂದು ನಾನು ಸೇಡಿಟ್ಟ ಸಿಂಹದ ಮರಿ ಶ್ರೀಮಂತಿಗೆ ಸೊಕ್ಕದ ಮೆರೆಯುತ್ತಿರುವ ನಿನ್ನ ಕಟ್ಟ ಉರುಳಿಸದಿದ್ದರೆ ಮೇರಾ ನಾಮ್ ಎಂಟದೆ ಟೈಗರ್ ಕನ್ನನೇ ನಹಿ. ನನ್ನ ತಂದೆ ತಾಯಿ ಕೊಂದು ಕೊಲೆ ಮಾಡಿದ ಪತ್ತೆ ಹಚ್ಚಿ ಅವರ ಹುತ್ತ ನಾಯಕರು ಎಳೆದುಕೊಂಡು ಬಂದು ಅವರ ರುಂಡವನ್ನು ಕತ್ತರಿಸದಿದ್ದರೆ ಮೇರಾ ನಾಮ್ ಎಂಟದೇ ಬಂಟ ಟೈಗರ್ ಕರಣೇನೆ. ಏ ಮಿಸ್ಟರ್, ಎದುರಿಗೆ ಈ ಶ್ರೀಮಂತ ಕುಮಾರ್ ಬರೋದು ನಿನ್ನ ಕಣ್ಣಿಗೆ ಕಾಣುವುದಿಲ್ವೇ? ದಾರಿ ಬಿಟ್ಟು ನಿಲ್ಲೋ ರಾಸ್ಕಲ್. ನಿಲ್ಲು ಕವಿತಾ, ನೀನು ಶ್ರೀಮಂತ ಕುಮಾರಿ ಆದರೇನು ಲಂಡನ್ ರಾಣಿ ಆದರೇನು ಈ ಕರ್ಣನಿಗೆ ದಿಟ್ಟಾಗಿ ಮಾತನಾಡುವ ನೀನ್ ಯಾರಲ್ಲೇ? ನಾನು ಯಾರು ಗೊತ್ತಾ? ದಿಲ್ಲಿಯನ್ನೇ ಅಂಡರ್ವರ್ಡನೆ ತನ್ನ ಬೆಳ್ಳಿನಲ್ಲಿ ಆಟ ಆಡಿಸುವ ಈ ಊರ ಹುಲಿ ಶ್ರೀಮಂತನ ತಂಗಿ ನಾನು. ಶ್ರೀಮಂತನ ತಂಗಿ? ನೀ ಊರಿನಲ್ಲಿ ಶ್ರೀಮಂತನ ತಂಗಿ ಆದರೇನು ಹೋಮ್ ಮಿನಿಸ್ಟರ್ ತಂಗಿ ಆದರೇನು? ತುಮಾರಾ ನಾಮ್ ಕ್ಯಾ ಬೋಲೆ? ಮೇರಾ ನಾಮ್ ಕವಿತಾ. ವಾಹ್, ಬ್ಯೂಟಿಫುಲ್ ಸ್ವೀಟ್ ಮೇ. ಇವರು ಹೆಸರು ಕೇಳ್ತಾ ಇದ್ರಿ ಮುಪ್ಪಾಣ ಮುದುಕನು ಕೂಡ ಎದ್ದು ಬರ್ತಾ ಇದೆ. तो नहीं जानते मेरे नाम दी अंडमान निकोबार ऑफ कंट्री रೌಡಿಸಂ ಟೈಗರ್ ಕರ್ಣ. ನೋಡು, ನೀನು ಕರ್ಣನಾದ್ರೇನು ಕರೋಡಪತಿ ಆದ್ರೇನು ಈ ಕವಿತಾಳನ್ನು ಕೆಣಕ್ಬೇಡ, ಸುಮ್ಮನೆ ದಾರಿ ಬಿಡು. ಎಲ್ಲ ಹೆಣ್ಣೆ ನಿಲ್ಲು. ಇಡೂ ದಿಲ್ಲಿಗಡ್ಡ ನೆನೆಸಿಕೊಂಡಿರುವ ಈ ಟೈಗರ್ ಕರ್ಣನಿಗೆ ದಟ್ಟವಾದ ಮಾತಾಡಿದ ಬಂಡ ಹೆಣ್ಣೆ. ಏ ಕರ್ಣ, ಇದೇ ರೀತಿ ಚುಡಾಯಿಸಿದ್ರೆ ನಮ್ಮ ಅಣ್ಣನಿಗೆ ಹೇಳಿ ನಿನಗೆ ಸರಿಯಾದ ಶಿಕ್ಷೆ ಕೊಡಿಸುವೆ. ಬಲಿ ಎಚ್ಚರವಿರಲಿ. ಎಚ್ಚರ? ಇಂಥ ದಟ್ಟವಾದ ಕಾಡಿನಲ್ಲಿ ಒಂಟಿಯಾಗಿ ಸಿಕ್ಕು ಬಾಯಿಗೆ ಬಂದಂತೆ ಮಾತನಾಡಿದ ನಿನ್ನಂತ ಜಂಬದನ್ನು ಸುಮ್ಮನೆ ಬಿಟ್ಟರೆ ಕುಳಿತು ಜನ ಹೇಳಿ ಅನ್ನುತ್ತಾರೆ ಈ ಟೈಗರ್ ಕರ್ಣನಿಗೆ. ನ ರಾಕ್ಷಸ, ಒಳ್ಳೆ ಮಾತಿನಿಂದ ನೀ ನನಗೆ ಹೋಗಲ್ ಬಿಟ್ರೆ ಸರಿ, ಇಲ್ಲವಾದ್ರೆ ಪಿಸ್ತೂಲಿಂದ ಮಾತಾಡಿಸ್ಬೇಕಾಗುತ್ತೆ. ಹುಷಾರಾಗಿರೋ. ಲೇ ಹೆಣ್ಣೆ, ಸತ್ತರು ಮೀಸೆ ಬರದ ನಿನಗೆ ಇಷ್ಟು ಸೊಕ್ಕಿರಬೇಕಾದ್ರೆ ಮತ್ತೆ ಮತ್ತೆ ಬರುವ ಈ ಪುರುಷನಿಗೆ ಎಷ್ಟಿರಬೇಕು? ಅದೇ ತರ ನೀನು ಬಂದು ನಾನು ಗಲ್ಲಕ್ಕೆ ಮುತ್ತಿಟ್ಟರೆ ಸರಿ, ಇರದಿದ್ದರೆ ನಿನ್ನ ಹೊಟ್ಟೆಲಿ ಅನಿಸ್ಬಿಟ್ಟೇನೋ. ನೋಡು, ನಿನ್ನಂತ ಕಂಡ ಪಡ್ಡ ಹುಡುಗರಿಗೆ ಮುದ್ದು ಕೊಡೋದಕ್ಕೆ ನಾನೇನು ವೇಷಾತೀತಿ ಹೆಣ್ಣಲ್ಲ, ಮರ್ಯಾದಸ್ಥನ ತಂಗಿ, ಮೇಲಾಗಿ ಕಾಲೇಜ್ ಸ್ಟೂಡೆಂಟ್. ಕಾಲೇಜು ಸ್ಟೂಡೆಂಟ್? ನೀನು ಗರತಿ ಅನ್ನೋದು ಗೊತ್ತು, ಪತಿವ್ರತೆಯಲ್ಲಿ ಪ್ರಥಮ ಸ್ಥಾನ ಗಿಟ್ಟಿಸಿಕೊಳ್ಳೋದು ಗೊತ್ತು. ಕವಿತಾ,
ಸ್ವಚ್ಛ ಮನಸ್ಸಿನಿಂದ ಬಿಚ್ಚಿ ಹೇಳುವೆ ನಿನ್ನ ಕಾಲೇಜು ಸ್ಟೂಡೆಂಟ್ ಕತೆ. ಕಾಲೇಜಿಗೆ ಹೋಗುತ್ತೇನೆಂದು ಹೇಳಿ ಕ್ಲಾಸ್ನಲ್ಲಿ ಚಕ್ಕರ್ ಹೊರಡು ಕ್ಲಾಸ್ಮೇಟ್ ಜೊತೆ ಹೋಗಿ ಬರೋ ಹೆಣ್ಣು ಅಷ್ಟಲ್ಲ ಈ ನಿನ್ನ ಸಮಾಜದಲ್ಲಿ ಮೆಂಡ ಮಾಡಿಸಿಕೊಟ್ಟ ಬಂಗಾರದೊಡೆ ಮೈ ಮೇಲೆ ಹಾಕಿಕೊಂಡು ಹೊರಗಡೆ ತನ್ನ ಗೆಳತಿ ಕೇಳಿದರೆ ನನ್ನ ಗಂಡ ಮಾಡಿಸಿಕೊಟ್ಟನ ನನ್ನ ಗಂಡ ಮಾಡಿಸಿಕೊಟ್ಟನ ಅಂದು ಒತ್ತಿ ಒತ್ತಿ ಹೇಳು ಹೆಣ್ಣುಗಳಿಷ್ಟಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಗಂಡನೇ ದೇವರೆಂದು ಹೇಳಿ ಗಂಡನ ಪಾದ ಪೂಜೆ ಮಾಡಿ ಶಂಭೋಲಿಂಗನ ದರ್ಶನಕ್ಕೆ ಹೋಗಿ ಬಂದು ಏನೂ ಗೊತ್ತಿಲ್ಲದೆ ಗಂಡನ ಮುಂದೆ ತಲೆ ಮೇಲೆ ಸೆರಗ ಹಾಕಿಕೊಂಡು ಗಂಡನ ಪೂಜೆ ಮಾಡೋ ಹೆಣ್ಣುಗಳಿಷ್ಟಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಒಂದೇ ರಕ್ತದಲ್ಲಿ ಹುಟ್ಟಿದ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ರಾತ್ರಿ ಆದರೆ ಸಾಕು ಮಗ್ಲವಾಗಿ ತನ್ನ ಬೆವರನ್ನು ಇಳಿಸಿಕೊಂಡು ಹೆಣ್ಣುಗಳಿಷ್ಟಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಗಂಡನ ಮನೆಗೆ ಮೊದಲ ರಾತ್ರಿ ಮೆಂಡನಿಗೆ ಸೆರಗ ಹಾಸಿ ಗಂಡನಿಗೆ ಸೆರಗ ಹಾಸೋ ನಿನ್ನಂತವಳು ಗಂಡೋಳ ಗರಿತಿನಲ್ಲಿ ಅಥವಾ ಗಂಡನ ಮಲೆಯಲ್ಲಿ ಎದ್ದುಕೊಂಡು ಮೆಂಡನ ಫೋನ್ ಮಾಡಿ ಕರೆಸಿಕೊಂಡು ಅಕ್ಕದ ಪಕ್ಕದ ಇವರು ಯಾನಂದು ಕೇಳಿದರೆ ಇವನು ನಮ್ಮ ಚಿಕ್ಕಪ್ಪನ ಮಗನು ನಮ್ಮ ದೊಡ್ಡಪ್ಪನ ಮಗನು ಅಂತ ಹೇಳಿ ಒಳಗೆ ಹೋಗಿ ಹಣ್ಣು ಹಣ್ಣಾಗಿ ಚರ್ಚಿಸಿಕೊಂಡಂತಳು ಗಂಡೋಳ ಗರತಿನಲ್ಲಿ ಕವಿತಾ ಇನ್ನೇನು ಹೆಚ್ಚು ಹೊಳಲಿ ಫಸ್ಟ್ ಆಫ್ ಆಲ್ ಅರ್ಧಂಬರ್ಧ ಬಟ್ಟೆ ಹಾಕಿಕೊಂಡು ಬಂದು ನಿನ್ನಂತ ಸ್ಟೂಡೆಂಟ್ ಹೆಚ್ಚಾಗಿರೋದಂದ್ರೆ ನಮ್ಮಂತ ಹುಡುಗರು ಹಾಳಾಗ್ತಾ ಇರೋದು. ನೀನ್ಯಾವ ಕಾಲೇಜ್ ಸ್ಟೂಡೆಂಟ್ ನೀನ್ಯಾವ ಕರಿತೀಯ ಕಾರಣ ಶ್ರೀಮಂತಿಗೆ ಅಹಂಕಾರದಿಂದ ನಾನು ನಿನಗೆ ಬಾಗಿ ಬಂದ ಹಾಗೆ ಮಾತಾಡಿದೆ. ದಯವಿಟ್ಟು ನನ್ನ ಕ್ಷಮಿಸು. ಆದ್ರೆ ನೀನ ನನ್ನ ಬಿಟ್ಟು ಬಿಡು. ಬಿಟ್ಟು ಬಿಡ್ಬೇಕಾ? ಆದರೆ ನನ್ನೊಂದು ಕಂಡೀಷನ್. ಏನದು? ಈ ರೊಚ್ಚಿಗೆ ದಕ್ಕ ನಮ್ಮನ್ನ ತನಿಸುವಂತೆ ಒಂದು ಹಾಡನ್ನು ಹೇಳು. ಹಾಡ? ನನಗೆಲ್ಲ ಹಾಡೋದಕ್ಕೆ ಬರಲ್ಲ. ಹಾಡುವುದಷ್ಟೇ ಅಲ್ಲ ಕವಿತಾ, ಡ್ಯಾನ್ಸ್ ಮಾಡುತ್ತಾ ಹಾಡಬೇಕು. ಈ ಮುಠಾಳ ಕೈಯಿಂದ ಪಾರಾಗಬೇಕಾದ್ರೆ ಇವನೇ ಹೇಳಿದಂತೆ ನಾನು ಹಾಡಿಕೊಳ್ಬೇಕು. ಆಯ್ತು ಕರ್ಣ, ನಿನಗೋಸ್ಕರ ನಾನು ಹಾಡಿಕೊಳ್ಳಬೇಕು.
ಸುಮ್ಮನೆ ಬಿಡುವುದಿಲ್ಲ. ಬಾರಲೇ ಬಾ. ಏನು ನನ್ನ ಕೈ ಮುಟ್ಟಿ ಮಾತಾಡ್ತೀಯ? ಇನ್ನೊಂದು ಸಾರಿ ನನ್ನ ಮುಟ್ಟಿ ಮಾತಾಡಿದ್ರೆ ನಿನ್ನ ಪ್ರಾಣ ನನ್ನ ಕೈಯಲ್ಲಿ. ಎಲ್ಲ ಮದ ಏರು ಎಣ್ಣೆ ಈ ಕರ್ಣನ ಕೆನ್ನೆಗೆ ಒರೆಸಿಯ ಕೆಟ್ಟ ಸೂಳೆ. ವಾಣಿ, ನೀನು ವಾಣಿ ಆದರೇನು ಪರಮಾತ್ಮನಾದರೇನು? ವಾಣಿ ನೀನು ವಾಣಿ ಆದರೇನು ಪರಮಾತ್ಮನಾದರೇನು? ಈ ಮದ ಏರಿದ ಸೊಕ್ಕನ್ನು ಸುಮ್ಮನೆ ಬಿಡುವುದಿಲ್ಲ. ಸಮಾಜದಲ್ಲಿ ಜನರು ನಿನ್ನನ್ನು ಕಲಿಯುಗದ ದೇವರೆಂದು ಪೂಜಿಸಿದ್ದಾರೆ. ಕೋಪದಲ್ಲಿ ಈ ಹೆಣ್ಣಿನ ಶೀಲ ಹಾಳು ಮಾಡಿ ಜನರಿಂದ ಕೆಟ್ಟ ನುಡಿ ತಂದು ಕೊಳ್ಳಬೇಡ. 10 ಜನ ಗುರು ಹಿರಿಯರ ರಚ್ಚುವಂತ ಸಮಾಜ ಸುಧಾಕರ ಕೆಲಸ ಮಾಡಿ ನಿಜವಾಗಿ ಎನಿಸುವ ಹೆಣ್ಣು ಹುಲಿಗಳಲ್ಲಿ ಗಂಡು ಹುಲಿ ದಿಲ್ಲಿ ಹೊಂಗ ಪೊಂಡ ಹುಲಿ ಎನಿಸ್ಕೋ. ಎಸ್, ನೀನ್ ಹೇಳಿದಾಗೆ ನಾನು ತಪ್ಪು ಮಾಡುತ್ತಿದ್ದೇನೆ. ನನಗೆ ಬಂದ ಕ್ರೋಶದಲ್ಲಿ ನಾ ಹೀಗೆ ನಡೆದುಕೊಂಡೆ. ನೀನು ಹೇಳಿದಾಗೆ ನಾನು ದಿಲ್ಲಿ ಒಕ್ಕ ಪೊಂಡವಲಿ ಆಗಲೇಬೇಕು. ಹೌದು ಹೌದು ಹೌದು, ಇಂದಿನಿಂದ ಈ ಟೈಗರ್ ಕರ್ನ ದಿಲ್ಲಿ ಒಕ್ಕ ಪೊಂಡವಲಿ ಆಗಲೇಬೇಕು. ಯಾಕೆ ಕರ್ಣ, ನನ್ನ ಶೀಲ ಕೊಡಿಸ್ತೀನಂತ ಬಂದ ನೀನು ಹಾಗೆ ನಿಂತುಕೊಂಡು ಬಿಟ್ಟಿಯಲ್ಲ? ಯಾಕೆ ನಮ್ಮ ಅಣ್ಣನ ಹೆಸರು ಕೇಳಿದ ತಕ್ಷಣ ನಿನಗೆ ಧೈರ್ಯ ಬರಲಿಲ್ವೇ ಅಥವಾ ನಡಕು ಹುಟ್ಟಿದೆ? ಧೈರ್ಯ ಅಧೈರ್ಯದ ಬಗ್ಗೆ ಮಾತನಾಡಬೇಡ. ಗುಡುಗು ಹೊಡೆಯುತ್ತಾ, ಸಿಡಿಲು ಬಡಿಯುತ್ತಾ, ಹಿಂಡು ಹುಲಿಗಳ ಗಂಡು ಈ ಟೈಗರ್ ಕನ್ನ ಲುಕ್ ಮಿಸ್ ಕೈತಾ. ಎಂದು ನಿನ್ನ ಟೈಮ್ ತುಂಬಾ ಚೆನ್ನಾಗಿದೆ. ಇನ್ನು ಮುಂದಾದರೂ ಶ್ರೀಮಂತಿಕೆ ಸೊಕ್ಕನ್ನು ಬಿಟ್ಟು ತಗ್ಗಿ ಬಗ್ಗಿ ನಡೆದನು ಕಲಿತುಕೋ. ನಾನಿನ್ನು ಬರ್ತೀನಿ. ಹೌದು, ಇವನು ಹೇಳುವ ಮಾತು ಸತ್ಯವಿದೆ. ಇಂದಿನಿಂದ ಶ್ರೀಮಂತ ಎಂಬ ಅಹಂಕಾರ ಬಿಟ್ಟು ಬಡವರೊಂದಿಗೆ ತಗ್ಗಿ ಬಗ್ಗಿ ನಡಿಬೇಕು. ಎಸ್, ಇವತ್ತಿನಿಂದ ನಾನು ಕೂಡ ತಗ್ಗಿ ಬಗ್ಗಿ ನಡೆಯುವೆ.